ನಮಸ್ಕಾರ, ಇನ್ ಸಮಾಚಾರಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ರೆಬೆಲ್ ನಾಯಕ ಯತ್ನಾಳ್ಗೆ ಬಿಜೆಪಿಯಿಂದ ಗೇಟ್ ಪಾಸ್, ನೋಟಿಸ್ ಕೊಟ್ಟರು ಡೋಂಟ್ ಕೇರ್ ಎಂದಿದ್ದ ಯತ್ನಾಳ್ಗೆ ಉಚ್ಚಾಟನೆ ಶಿಕ್ಷೆ. ಬೆಳವಣಿಗೆ ಸಂಭ್ರಮಿಸಲಾರೆ ಎಂದ ರಾಜ್ಯಾಧ್ಯಕ್ಷ ವಿಜಯೇಂದ್ರ. ಹನಿ ಟ್ರಾಪ್ ಗದ್ದಲದ ಮಧ್ಯೆ ಖರ್ಗೆ ಭೇಟಿಯಾದ ಸಾಹುಕಾರ್, ದೆಹಲಿಯಲ್ಲಿ ಭೇಟಿಯಾಗಿ ಹನಿ ಟ್ರಾಪ್ ಬಗ್ಗೆ ಮಾತುಕತೆ. ತನಿಖೆಗೆ ನಿರ್ದೇಶನ ನೀಡುವಂತೆ ಖರ್ಗೆಗೆ ಸತೀಶ್ ಜಾರಕಿಹೊಳಿ ಮನವಿ. ಹನಿ ಟ್ರಾಪ್ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದೆ. ಸಂಬಂಧಪಟ್ಟವರು ದೂರು ಕೊಟ್ಟರೆ ತನಿಖೆ ಮಾಡ್ತೇವೆ. ಕಾರವಾರದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮಾಹಿತಿ. ಎಚ್ಡಿಕೆ ದೇವೇಗೌಡರನ್ನ ಭೇಟಿಯಾದ ಬೆಳಗಾವಿ ಸಾಹುಕಾರ್, ದಿಲ್ಲಿಯಲ್ಲಿ ಡಿನ್ನರ್ ನೆಪದಲ್ಲಿ ಹಳೆ ದೋಸ್ತಿಗಳ ಮೀಟಿಂಗ್. ವೈಯಕ್ತಿಕವಾಗಿ ಭೇಟಿಯಾಗಿರಬಹುದು ಎಂದ ಡಿಸಿಎಂ ಡಿಕೆಶಿ. ಅವರವರ ಕುರ್ಚಿ ಉಳಿಸಿಕೊಳ್ಳಲು ಹನಿ ಟ್ರಾಪ್ ಪ್ರಯತ್ನ. 48 ಜನರನ್ನ ಸಿಡಿ ಮಾಹಿತಿ ಇದ್ದು ಸಿಬಿಐ ತನಿಖೆಗೆ ಆಗಲಿ. ಹೊಸಪೇಟೆಯಲ್ಲಿ ಮಾಜಿ ಸಚಿವ ಶ್ರೀರಾಮುಲು ಆಗ್ರಹ. ಚಿಕ್ಕಬಳ್ಳಾಪುರದ ಅಂಬಾಜಿದುರ್ಗ ಬೆಟ್ಟಕ್ಕೆ ಕಿಡಿಗೇಡಿಗಳಿಂದ ಬೆಂಕಿಯ ಕಿನ್ನಾಲಿಗೆ ಅಪಾರ ಗಿಡ ಮರಗಳು ಭಸ್ಮ. ಕ್ರಮ ಕೈಗೊಳ್ಳದ ಅರಣ್ಯಾಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ. ಬೆಂಗಳೂರು ಮದನಪಲ್ಲಿ ಹೆದ್ದಾರಿಯಲ್ಲಿ ಟೈರ್ ಬ್ಲಾಸ್ಟ್ ಆಗಿ ಕಂಟೈನರ್ ಪೈಕಿ ಲಾರಿ ಕೆಳಗೆ ಸಿಲುಕಿ ನರಳಾಡುತ್ತಿದ್ದ ಚಾಲಕನ ರಕ್ಷಣೆ. ಚಿಂತಾಮಣಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗೆ ದಾಖಲು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನಲ್ಲಿ ಮಳೆ ಅವಾಂತರ. ಮೇಲ್ಚಾವಣಿ ಕುಸಿದು ಮನೆಯೊಳಗೆ ನುಗ್ಗಿದ ಮಳೆ ನೀರು. ಧರೆಗುರುಳಿದ ಮರ, ವಿದ್ಯುತ್ ಕಂಬ, 16 ಕುಟುಂಬಗಳಿಗೆ ಸಂಕಷ್ಟ. ಬಾಗಲಕೋಟೆಯಲ್ಲಿ ಅಕಾಲಿಕ ಮಳೆಯಿಂದ ಅವಾಂತರ. ಹಾಳಾದ ಒಣದ್ರಾಕ್ಷಿ ಘಟಕಕ್ಕೆ ತಹಶೀಲ್ದಾರ್ ನೇತೃತ್ವದ ತಂಡ ಭೇಟಿ. ಪರಿಹಾರ ಸಂಬಂಧ ಶೀಘ್ರದಲ್ಲಿ ಸರ್ಕಾರಕ್ಕೆ ವರದಿ ಸಲ್ಲಿಸುವ ಭರವಸೆ. ತೆಲಂಗಾಣದ ಭದ್ರಾಚಲಂನಲ್ಲಿ 6 ಅಂತಸ್ತಿನ ಕಟ್ಟಡ ಕುಸಿತ. ಕಟ್ಟಡದ ಅವಶೇಷಗಳ ಅಡಿಯಲ್ಲಿ ಇಬ್ಬರು ಸಿಲುಕಿರುವ ಶಂಕೆ. ಸಮರೋಪಾದಿಯಲ್ಲಿ ಸಾಗಿದ ರಕ್ಷಣಾ ಕಾರ್ಯಾಚರಣೆ. ನೋಡ್ತಿದ್ದಂತೆ ನಡುರಸ್ತೆಯಲ್ಲಿ ಹೊತ್ತಿ ಉರಿದ ಕಾರು. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಘಟನೆ. ಕಾರ್ನಲ್ಲಿದ್ದವರು ಅಪಾಯದಿಂದ ಪಾರು. ಬೆಂಕಿ ನಂದಿಸಿದ ಅಗ್ನಿಶಾಮಕ ಸಿಬ್ಬಂದಿ. ಜಾರ್ಖಂಡ್ನ ರಾಂಚಿಯಲ್ಲಿ ಬಿಜೆಪಿ ನಾಯಕನ ಭೀಕರ ಹತ್ಯೆ. ಎನ್ಕೌಂಟರ್ ಮಾಡಿ ಆರೋಪಿಯನ್ನ ಬಂಧಿಸಿದ ಪೊಲೀಸರು. ಜಾರ್ಖಂಡ್ ಸರ್ಕಾರದ ವಿರುದ್ಧ ಬಿಜೆಪಿ ನಾಯಕರಿಂದ ಪ್ರತಿಭಟನೆ, ಆಕ್ರೋಶ. ದೇಶದ ಜನರಿಗೆ ಸಿಹಿ ಸುದ್ದಿ ನೀಡಿದ ಕೇಂದ್ರ ಗೃಹ ಸಚಿವ. ಓಲಾ ಊಬರ್ ರೀತಿ ಶೀಘ್ರದಲ್ಲೇ ಸಹಕಾರಿ ಟ್ಯಾಕ್ಸಿ ಸೇವೆ ಆರಂಭ. ಲೋಕಸಭೆಯಲ್ಲಿ ಘೋಷಣೆ ಮಾಡಿದ ಕೇಂದ್ರ ಸಚಿವ ಅಮಿತ್ ಶಾ. ಮದುವೆಯಾದ್ರೂ ಹಳೆ ಲವರ್ ಜೊತೆ ಸಲುಗೆ ನಂಟು. ವಿಷಯ ತಿಳಿದು ಪ್ರಿಯಕರನ ಜೊತೆ ಪತ್ನಿಯ ಮದುವೆ ಮಾಡಿಸಿದ ಪತಿ. ಉತ್ತರ ಪ್ರದೇಶದ ಸಂತ ಕಬೀರ್ ನಗರದಲ್ಲಿ ವಿಚಿತ್ರ ಘಟನೆ. ಪೊಲೀಸರು ಏಕಾಏಕಿ ಫೈನ್ ಹಾಕಿದ್ದಕ್ಕೆ ಲೈನ್ ಮ್ಯಾನ್ ಆಕ್ರೋಶ. ದಂಡ ಹಾಕಿದ್ದಕ್ಕೆ ಕೋಪಗೊಂಡು ಠಾಣೆಯ ವಿದ್ಯುತ್ ಸಂಪರ್ಕ ಕಟ್. ಉತ್ತರ ಪ್ರದೇಶದ ಹರ್ದೋಯ್ನಲ್ಲಿ ಘಟನೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್. ದಕ್ಷಿಣ ಕೊರಿಯಾದ ಆಗ್ನೇಯ ಭಾಗಗಳಲ್ಲಿ ಭೀಕರ ಕಾಡ್ಗಿಚ್ಚು. 24 ಮಂದಿ ಸಾವು, 27,000 ಜನರ ಸ್ಥಳಾಂತರ. ಐತಿಹಾಸಿಕ ಗೌನ್ಸಾ ದೇವಾಲಯ ಸೇರಿದಂತೆ 100 ಕಟ್ಟಡಗಳು ಭಸ್ಮ. ಐಪಿಎಲ್ 18ನೇ ಆವೃತ್ತಿಯ 2ನೇ ಪಂದ್ಯದಲ್ಲೂ ಆರ್ಆರ್ಗೆ ಸೋಲು. 8 ವಿಕೆಟ್ಗಳ ಸುಲಭ ಜಯ ಸಾಧಿಸಿದ ಕೋಲ್ಕತಾ ನೈಟ್ ರೈಡರ್ಸ್. ಇಂದು ಸನ್ರೈಸರ್ಸ್ಗೆ ಲಕ್ನೋ ಸೂಪರ್ ಜೈಂಟ್ಸ್ ಸವಾಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.